ತಲೆ ಹೇಗಿರಬೇಕು? ಸ್ಟ್ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಗ ಯಾವುದು? ಕಣ್ಣು. ಕಣ್ಣು ಯಾವ್ದ್ರಲ್ಲಿ ಇರಬೇಕು? ನೆಕ್ಸ್ಟ್ ಅದಾದ್ಮೇಲೆ ಯಾವುದು? ಕುತ್ತಿಗೆ. ಕುತ್ತಿಗೆ ಹೇಗಿರಬೇಕು? ಸಮ ಇರಬೇಕು. ಅಲ್ಲಿ ಯಾವುದೇ ವಿಧವಾದಂತಹ ಮೂಮೆಂಟ್ ಇರಬಾರ್ದು. ನೆಕ್ಸ್ಟ್ ಅಲ್ಲಿಂದ ಶೋಲ್ಡರ್ ಟು ವೇಸ್ಟ್. ಶೋಲ್ಡರ್ ಟು ವೇಸ್ಟ್. ಇದು ಹೇಗಿರಬೇಕು? ಸಮ ಅಂತ ಹೇಳಿದ್ರೆ ಅವ್ರು ಹೇಳೋದು ಯಾವುದೇ ಚಲನೆ ಇರಬಾರ್ದು. ಶೋಲ್ಡರ್ ಟು ವೇಸ್ಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಅಲ್ಲಾಗಬಾರ್ದು. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಬರೋದು? ಕಾಲಲ್ಲಿ ಫಸ್ಟ್ ಬರೋದು ಯಾವುದು? ಜಾನ್. ಅದು ಜಾನು ಅಂತ ಹೇಳಿದ್ರೆ ಇವಾಗ ಅದಕ್ಕೆ ಏನು ಕನ್ನಡದ ಭಾಷೆ ಮಂಡಿ, ಅರಮಂಡಿಯಲ್ಲಿ ತಿಳ್ಕೊಂಡು ಅದನ್ನ. ಆಮೇಲೆ ಪಾದ ಹೇಗಿರಬೇಕು? ಚತುರಶ್ರಪಾದ, 180 ಡಿಗ್ರಿ ಚತುರಶ್ರಪಾದ ಬೇಕು ಅಲ್ವಾ? ಇದಿಷ್ಟು ಇಟ್ಕೊಂಡಾದ್ಮೇಲೆ ಏನು ಮಾಡಬೇಕು? ಕಾಲನ್ನು ಲಿಫ್ಟ್ ಮಾಡಬೇಕು, ಪಾದವನ್ನು ಲಿಫ್ಟ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಏನಾಗುತ್ತೆ? ದಟ್ಟವಿನ ಒಂದು ಸಂಪೂರ್ಣ ಚಿತ್ರಣ ನೋಡ್ಕೊಳ್ಳುತ್ತೆ. ಇವಾಗ ಕರೆಕ್ಟಾಗಿ ಹೇಳ್ತಾ ಹೋದರೆ ತಲೆ, ಹಣ್ಣು, ಕುತ್ತಿಗೆಗಳನ್ನು ಸಮದಲ್ಲಿರಿಸಿ ಭುಜದಿಂದ ಸೊಂಟದವರೆಗೆ ಯಾವುದೇ ಚಲನೆಗಳಿಲ್ಲದೆ ಅರಮಂಡಿಯಲ್ಲಿ ಪಾದಗಳನ್ನು ಚತುರಶ್ರದಲ್ಲಿರಿಸಿ ಪಾದವನ್ನು ಅಂದರೆ ಕಾಲನ್ನು ಮಡಚಿ ಪಾದದಿಂದ ತಟ್ಟುವುದಕ್ಕೆ ಏನಂತ ಹೇಳ್ತಾರೆ? ದಟ್ಟಗಳು ಅಂತ ಹೇಳಿ